ಈಗ ಜಾತಿಗಣತಿ ಬಗ್ಗೆ ಸಾಕಷ್ಟು ವಿರೋಧ ವ್ಯಕ್ತ ಆಗ್ತಾ ಇದೆ. ಮತ್ತೊಂದು ಸತಿ ಸಮೀಕ್ಷೆ ಮಾಡಬೇಕು ಅನ್ನೋ ಚರ್ಚೆ ಕೇಳಿ ಬರ್ತಾ ಇದೆ. ವೈಜ್ಞಾನಿಕವಾಗಿಲ್ಲ ಅನ್ನೋ ಸಮೀಕ್ಷೆ. ಲಿಂಗಾಯತರು ಮತ್ತೆ ಒಕ್ಕಲಿಗ ಸಮುದಾಯದ ವಿರೋಧ ಇದೆ. ಈ ಜಾತಿ ಗಣತಿ ಇನ್ನೂ ಯಾವ ಶಾಸಕರ ಕೈಗೂ ಸೇರಿಲ್ಲ. ಸಚಿವರಿಗೆ ಎಲ್ರಿಗೂ ಒಂದೊಂದು ಕಾಪಿ ಸಿಕ್ಕಿದೆ. ಅವ್ರ ಮಟ್ಟದಲ್ಲೇ ಚರ್ಚೆ ನಡೀತಾ ಇದೆ. ಇನ್ನೂ ಶಾಸಕರ ಕೈಗೆ ಅದು ವರದಿ ಬಂದ ಮೇಲೆ ಅದು ಸರಿನೋ ತಪ್ಪು ಅಂತಕ್ಕಂಥದ್ದು ನಾವು ಪರಾಮರ್ಶೆ ಮಾಡ್ತೀವಿ. ಯಾಕಂದರೆ ನಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆ ಅನ್ನೋದು ನಮಗೆ ಗೊತ್ತಿರ್ತಿದೆ. ಚುನಾವಣೆಗಳು ಮಾಡಿರ್ತೀವಿ, ಮನೆಗಳಿಗೆ ಹೋಗಿರ್ತೀವಿ, ಯಾರು ಯಾವ ಜಾತಿಯವರು ಅನ್ನುವಂಥದ್ದು ಪೂರ್ಣ ಮಾಹಿತಿ ಆಯಾ ಶಾಸಕರಿಗಿರುತ್ತೆ. ಆ ಶಾಸಕರಿಗೆ ಆ ವರದಿ ಕೈ ಸೇರಿದ ಮೇಲೆ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆ ಕೊಡಲಿಕ್ಕೆ ಆಗುತ್ತೆ. ಈಗ ಅತನಿ ಕ್ಷೇತ್ರದ್ದು ನನ್ನ ಕ್ಷೇತ್ರದ ಸಪ್ರೇಟ್ ನಾನು ನೋಡಿದಾಗ ಯಾವ್ಯಾವ ಸಮಾಜ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಿರ್ತದೆ. ಯಾಕಂದರೆ ನಾವು ಚುನಾವಣೆ ಪೂರ್ವದಲ್ಲಿ ನಾವು ಕೂಡ ಸಮೀಕ್ಷೆ ಮಾಡಿಸಿರ್ತೀವಿ. ಅನೇಕ ಪ್ರೈವೇಟ್ ಏಜೆನ್ಸಿಗಳ ಮುಖಾಂತರ ನಾವೇನು ಸರ್ವೆ ಮಾಡಿಸಿರ್ತೀವಿ. ಮತ್ತು ನನ್ನ ಹತ್ರ ನಾ ಭಾಳ ದಿವಸದ ಹಿಂದೆಯೇ ನನ್ನ ಕ್ಷೇತ್ರದ ಯಾವ್ಯಾವ ಜಾತಿಯವರು ಎಷ್ಟೆಷ್ಟು ಜನಾಂಗ ಇದೆ ಅನ್ನುವಂಥದ್ದು ಸಂಪೂರ್ಣ ಮಾಹಿತಿ ನನ್ನ ಹತ್ರ ಇದೆ. ಸೊ ಈಗ ಆ ವರದಿ ನಮ್ಮ ಕೈ ಬಂದುಬಿಟ್ರೆ ನಾವು ಟ್ಯಾಲಿ ಮಾಡಿ ನೋಡ್ತೀವಿ. ನಮ್ಮಲ್ಲಿ ಇರ್ತಕ್ಕಂಥ ವಾಸ್ತವಿಕವಾಗಿರ್ತಕ್ಕಂಥ ಜನಸಂಖ್ಯೆ ಆಧಾರ ಮತ್ತು ಈಗ ಮಾಡಿರ್ತಕ್ಕಂಥದ್ದು ಅದನ್ನು ನಾವು ಟ್ಯಾಲಿ ಮಾಡಿ ನೋಡಿದಾಗ ನಮಗೆ ಮನವರಿಕೆ ಆಗುತ್ತೆ ಅದು ಸರಿನೋ ತಪ್ಪು ಅಂತಕ್ಕಂಥ. ಈಗ ಚರ್ಚೆ ನಡೀತಕ್ಕಂಥದ್ದು ಎಲ್ಲವೂ ಊಹಾಪೋಹಿ ಮ್ಯಾಗ ಚರ್ಚೆ ನಡೆದಿದೆ. ಅದು ಎಲ್ಲರ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಒಂದೊಂದು ಅದನ್ನು ಕೊಟ್ಟರೆ ಅವ್ರವ್ರ ಕ್ಷೇತ್ರದ ಬಗ್ಗೆ ನೀವು ನೋಡ್ಕೊಳ್ಳಿ ಅಂತ ಹೇಳಿದರೆ ಅವಾಗ ನಮಗೆ ಅದು ಗೊತ್ತಾಗುತ್ತೆ. ಅವಾಗ ಅದ್ರ ಬಗ್ಗೆ ನಾವು ಪ್ರತಿಕ್ರಿಯೆಯನ್ನು ಕೊಡ್ತೀವಿ. ಈಗ ನಿಮ್ಮ ಸಮುದಾಯದ ಅಂಕಿಅಂಶ ಸರಿಯಾಗಿದೆಯಾ? ತಾವೇನಾದ್ರು ಗಮನಿಸಿದ್ದೀರಾ? ಸಚಿವರಿಗೆಲ್ಲ ಕೈ ಸೇರಿದೆ. ಈಗ ನಾವು ನಿಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೇವೆ. ಅದು ಎಷ್ಟರ ಮಟ್ಟಿಗೆ ಸರಿನೋ ತಪ್ಪು ಅನ್ನುವಂಥದ್ದು ಈಗೇನಾಗ್ತಾ ಇದೆ ಅಂದರೆ, ಈ ಲಿಂಗಾಯತರು ವೀರಶೈವ ಲಿಂಗಾಯತ ಅಂತಿದೆ. ಈ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಭಾಳಷ್ಟು ಉಪಪಂಗಡಗಳಿದ್ದಾವೆ. ಈ ಸಬ್ಕಾಸ್ಟ್ಗಳು ಬರ್ತಾವಲ್ಲ, ರೆಡ್ಡಿ, ಬಣಜಿಗ, ಪಂಚಮಸಾಲಿ, ಗಾಣಿಗ, ಹಡಪದು, ಇಂಥವು ಅನೇಕ ಅವು ಉಪಪಂಗಡಗಳಿರ್ತವೆ. ಸರ್ವೆಗೆ ಹೋದಂಥ ಸಂದರ್ಭದಲ್ಲಿ ಯಾವ್ದು ಬರ್ಸಿರ್ತಾರೆ ಅನ್ನೋದ್ರ ಮ್ಯಾಗ ಅವಲಂಬನ ಆಗುತ್ತೆ. ಕೆಲವೊಬ್ಬರು ವೀರಶೈವ ಲಿಂಗಾಯತ ಅಂತ ಬರ್ಸಿರ್ತಾರೆ, ಕೆಲವೊಬ್ಬರು ವೀರಶೈವ ಪಂಚಮಸಾಲಿ ಅಂತ ಬರ್ಸಿರ್ತಾರೆ, ಕೆಲವೊಬ್ಬರು ವೀರಶೈವ ಬಣಜಿಗ ಅಂತ ಬರ್ಸಿರ್ತಾರೆ, ಕೆಲವೊಬ್ಬರು ವೀರಶೈವ ಲಿಂಗಾಯತ ರೆಡ್ಡಿ ಅಂತ ಬರ್ಸಿರ್ತಾರೆ. ಹೀಗೆ ಅನೇಕ ವಿಚಾರಗಳನ್ನು ಅವ್ರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಬರ್ಸಿರ್ತಾರೆ. ಆದರೆ ಅದೇನು ಹಿಂದೆ ಜಿಲ್ಲಾವಾರು ಟೆಂಡರ್ ಕೊಟ್ಟಿದ್ರು ಇದನ್ನು ಸರ್ವೆ ಮಾಡಲಿಕ್ಕೆ. ಆ ಟೆಂಡರ್ ಏನು ಹಿಡಿದಿದ್ರಲ್ಲ, ಆ ಟೆಂಡರ್ ತೊಗೊಂಡಿರೋ ನಿಟ್ಟಿನಲ್ಲಿ ಸರ್ವೆಗಳಾಗಿಲ್ಲ. ಅಂದರೆ ಅಂಗನವಾಡಿ ಟೀಚರ್ಗಳನ್ನು ಕರೆದು ನನಗೆ ಮಾಹಿತಿ ಇರುವಾಗ ಯಾವತ್ತು ಇದು ಸರ್ವೆ ಆಗಿತ್ತಲ್ಲ ಅವತ್ತೇ ನಾನು ಅದನ್ನ ಬಗ್ಗೆ ನಾನು ನೋಡಿದಾಗ, ಅವತ್ತು ವಾಸ್ತವಿಕವಾಗಿ ಯಾವ ಥರ ನಡೀತಾ ಇದೆ ಅನ್ನೋವಂಥದ್ದು ನೋಡಿದಾಗ, ಈ ಅಂಗನವಾಡಿ ಅವ್ರನ್ನ ಅಥವಾ ಯಾರನ್ನ ಕರೆದು ಒಂದು ಹೋಟೆಲ್ ಲಿಸ್ಟ್ ತೊಗೊಂಡು ಇವ್ರು ಯಾವ ಜಾತಿಯವರು, ಯಾವ ಜಾತಿಯವರು ಅಂಥೇಳಿ ಒಂದು ಕಡೆ ಕೂತ್ಕೊಂಡು ಮಾಡಿರ್ತಕ್ಕಂಥದ್ದು ಇದೆ. ಕೆಲವೊಂದು ಮನೆಗಳಿಗೆ ಹೋಗಿರ್ತಕ್ಕಂಥದ್ದು ಇದೆ. ಅಂದರೆ ಇದರದ್ದು ಸತ್ಯಾಸತ್ಯತೆ ಯಾವಾಗ ನಮಗೆ ಗೊತ್ತಾಗುತ್ತಂದರೆ, ನನ್ನ ಕ್ಷೇತ್ರದ್ದು ಏನು ವರದಿ ಇದೆ ಅದನ್ನು ಸರ್ವೆ ಮಾಡಿರ್ತಕ್ಕಂಥದ್ದು ನಮ್ಮ ಕೈ ಸೇರಿದಾಗನೇ ಅದನ್ನು ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಹೇಳಲಿಕ್ಕೆ ಸಾಧ್ಯ. ಬಿಜೆಪಿ ನಾಯಕರು ಇದೊಂದು ಅವೈಜ್ಞಾನಿಕ ಒಂದು ರಿಪೋರ್ಟು ಮತ್ತು ಸಿದ್ದರಾಮಯ್ಯ ಮನೆಯಲ್ಲಿ ಮೂಲ ದಾಖಲಾತಿಗಳಿವೆ ಅಂತ ಹೇಳಿ ವಿಧಾನಸೌಧದಲ್ಲಿರೋ ಡೂಪ್ಲಿಕೇಟ್ ಸಿದ್ದರಾಮಯ್ಯ ಒರಿಜಿನಲ್ ಅಂತ ಹೇಳ್ಬಿಟ್ಟು ಆರೋಪ ಮಾಡಿದ್ದಾರೆ, ಅನುಮಾನ ವ್ಯಕ್ತಪಡಿಸಿದ್ದಾರೆ. ಆರೋಪ ಸತ್ಯ ಅಲ್ಲ, ಆರೋಪನೇ ಅದು ತನಿಖೆಯಾಗಿ ಸಿದ್ಧ ಆದಮೇಲೆ ಅದಕ್ಕೆ ಒಂದು ಅರ್ಥ ಇರುತ್ತೆ. ಆರೋಪ ಮಾಡ್ತಕ್ಕಂಥದ್ದು ಅವ್ರದ್ದು ಮೂಲ ಕಸುಬ. ವಿರೋಧ ಪಕ್ಷ ಆಗಿರ್ತಕ್ಕಂಥವ್ರದ್ದು ಅವ್ರ ಕಸುಬು ಏನಪ್ಪ ಅಂತಂದರೆ ಆರೋಪ ಮಾಡ್ತಾ ಇರ್ತಾರೆ. ಗಾಳಿಯಲ್ಲಿ ಗುಂಡು ಹೊಡಿತಾ ಇರೋದು, ಎಲ್ಲಿ ಹತ್ತದ ಎಲ್ಲಿ ಬಿಡ್ತದೆ ಅದನ್ನೇ ಮಾಡೋದು. ಮತ್ತು ಅವ್ರಿಗೆ ಇದನ್ನು ಬಿಟ್ಟರೆ ಮತ್ತೇನು ಮಾಡೋಕ್ಕಾಗುತ್ತೆ ಅವ್ರಿಗೆ? ಸರ್, ನಿಮ್ಮ ಅಭಿಪ್ರಾಯ ವರದಿ ಜಾರಿ ಆಗಬೇಕಾ ಅಥವಾ ಮತ್ತೊಂದು ಸತಿ ವರದಿ ಸಮೀಕ್ಷೆ ಆಗಬೇಕಾ ಅಂತ? ಈಗ ನನ್ನ ಕೈ ಸೇರಿದ ಮೇಲೆ ನಾನು ಅದನ್ನು ಸ್ಪಷ್ಟವಾಗಿರ್ತಕ್ಕಂಥ ನಿರ್ಣಯ ಹೇಳ್ತೀನಿ.
ನನ್ನ ಕೈ ಸೇರಲಾರ್ದು ನಾನು ಹೇಳೋಕ್ಕಾಗಲ್ಲ. ಶಾಸಕರಿಗೂ ಒಂದು ರೀತಿ ವರದಿ ಕೊಡಿ ಅಂತ ಹೇಳ್ತಾರೆ. ಹೌದು, ಪ್ರತಿಯೊಬ್ಬ ಶಾಸಕರು ಅವ್ರವ್ರ ಕ್ಷೇತ್ರದ ಏನಿದೆ ಅನ್ನೋದು ಗೊತ್ತಾಗಬೇಕಲ್ಲ. ಮಂತ್ರಿಗಳಿಗೇನು ಗೊತ್ತು? ಮಂತ್ರಿಗಳಿಗೆ ಗೊತ್ತಾಗಲ್ಲ. ಮಂತ್ರಿಗಳದ್ದು ಅವ್ರ ಕ್ಷೇತ್ರದವ್ರಿಗೆ ಗೊತ್ತಾಗ್ಬೋದು. ಮಂತ್ರಿಗಳದ್ದು ತಮ್ಮ ಕ್ಷೇತ್ರದ ಬಗ್ಗೆ ಅವ್ರದ್ದು ವಿಮರ್ಶೆ ಮಾಡ್ಕೋಬೋದು, ತೋಲನೆ ಮಾಡ್ಬೋದು. ಆದರೆ ಪ್ರತಿಯೊಬ್ಬ ಶಾಸಕರಿಗೆ ಅದು ವರದಿಯನ್ನು ಕೊಟ್ಟರೆ ನಿಖರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಾಧ್ಯ. ಶಾಸಕರ ಅಭಿಪ್ರಾಯವನ್ನು ಪಡಿಬೇಕು ಅನ್ನೋದು ಸರ್ ಅಭಿಪ್ರಾಯ ಅಲ್ಲ ರೀ, ಇದು ಸತ್ಯ ಸಂಗತಿ ತಿಳ್ಕೊಬೇಕಾದ್ರೆ ಅವ್ರು ಕೊಡ್ಬೇಕಂತ. ಅಭಿಪ್ರಾಯ ಪ್ರಶ್ನೆ ಬರಲ್ಲ ಅಲ್ಲಿ. ಅಭಿಪ್ರಾಯ ಹೇಳೋದು ಬೇರೆ, ಘಟನೆ ಏನು ಅನ್ನೋದು ಹೇಳ್ಬೇಕಲ್ಲ. ಸತ್ಯ ಯಾವುದಿದೆ ಅನ್ನೋಂತಕ್ಕಂಥದ್ದು ಹೇಳಬೇಕಾದ್ರೆ ಆ ಶಾಸಕರಿಗೆ ಒಂದು ವರದಿ ಕೊಡಬೇಕು. ಆಲ್ ಪಾರ್ಟಿ ಇವರೇ ಅಂತಲ್ಲ. ಪ್ರಸಂಗ ಬಂದರೆ 2 ಕಾಪಿ ಕೊಟ್ಟರು ತಪ್ಪಿಲ್ಲ, ಒಂದು ಇಲೆಕ್ಟು ಒಂದು ಡಿಪ್ಯೂಟೆಡ್ ಆದವ್ರಿಗೂ ಕೊಟ್ಟರು ತಪ್ಪಿಲ್ಲ ಅಂತ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ರಾಹುಲ್ ಗಾಂಧಿ ಅವರು ಅಮೆರಿಕದಲ್ಲಿ ಮಹಾರಾಷ್ಟ್ರ ಚುನಾವಣೆ ಬಗ್ಗೆ ಮಾತಾಡಿದ್ದಾರೆ. ಏನು ಮಹಾರಾಷ್ಟ್ರ ಚುನಾವಣೆಯಲ್ಲಿ ಅಕ್ರಮ ಆಗಿತ್ತು, ನಾವು ಪ್ರಶ್ನೆ ಮಾಡಿದ್ವಿ, ಆದರೆ ಚುನಾವಣೆಗೆ ಸ್ಪಂದಿಸಲಿಲ್ಲ ಅನ್ನೋ ಒಂದು ಆರೋಪನ ಅಮೆರಿಕದಲ್ಲಿ ಹೋಗಿ ಮಾಡಿದ್ದಾರೆ. ಇದು ಸಾಕಷ್ಟು ಚರ್ಚೆ ಆಗ್ತಿದೆ. ಈಗ ಬಿಜೆಪಿ ಕೂಡ ಇದನ್ನು ವಿರೋಧ ಮಾಡಿ ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶದ ಅವಮಾನ ಮಾಡ್ತಾ ಇದ್ದಾರೆ. ಪದೇ ಅವಮಾನ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅನ್ನೋದು ಆರೋಪ ಮಾಡ್ತಾ ಇದ್ದಾರೆ. ಹೊರದೇಶದಲ್ಲಿ ಹೋದಾಗ ದೇಶದ ಬಗ್ಗೆ ಅನೇಕ ನಾಯಕರು ಚರ್ಚೆ ಮಾಡಿರ್ತಾರಲ್ಲ. ಮೋದಿಯವರು ಇದೇ ಹೊರದೇಶಕ್ಕೆ ಹೋದಾಗ ನಮ್ಮ ಭಾರತದ ಬಗ್ಗೆ ಏನು ಚರ್ಚೆನೇ ಮಾಡಿಲ್ವ? ಅಲ್ಲಿ ಹೋಗಿನೂ ಕೂಡ ಮೋದಿ 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 ಅಂತ ಕೂಗಿಸ್ತಾರಲ್ಲ, ಅಲ್ಲಿ ನಮ್ಮ ದೇಶದ ಚರ್ಚೆ ಆಗ್ತಿರ್ತಾವ. ತಪ್ಪೇನಿದೆ? ಸಾಂವಿಧಾನಿಕ ಚುನಾವಣೆ ಆಯೋಗ ಬಗ್ಗೆ ಆರೋಪ ಮಾತಾಡಿದ್ದಾರೆ ಅಂತ ಹೇಳಿ ಇವತ್ತು ಮಾಡಿಲ್ಲಲ್ರಿ, ಮೊದಲಿನ ಹಿಡಿದು ಮಾಡ್ಕೋತದಾರಲ್ಲ. ಏನು ಇವತ್ತು ಹೊಸದಾಗಿ ಏನು ಮಾಡಿದ್ದಲ್ಲ. ಅವರಿಗೊಂದು ಸಂಶಯ ವ್ಯಕ್ತ ಆಗಿದೆ, ಅದನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದ್ರ ಬಗ್ಗೆ ಅವ್ರು ನಿಖರವಾಗಿ ಅವ್ರು ಹೇಳಬೇಕಲ್ಲ. ನಾವು ಅದನ್ನು ಮಾಡಿಲ್ಲ ಅಂತ ಹೇಳಿದ್ರೆ ಆಯಿತು. ಅಂದರೆ ದೇಶದ ಚುನಾವಣಾ ವ್ಯವಸ್ಥೆ, ದೇಶದ ವಿಚಾರ ಹೊರದೇಶದ ಮಾತ್ರ ನಮ್ಮ ದೇಶಕ್ಕೆ ಒಂದು ರೀತಿಯಲ್ಲಿ ಯಾಕೆ ಬೇರೆ ದೇಶದವ್ರು ನಮ್ಮ ದೇಶದ ಚರ್ಚೆ ಮಾಡಲ್ಲ? ಅಥವಾ ನಮ್ಮ ದೇಶದ ಹೊರಗಡೆ ದೇಶದಕ್ಕೆ ಹೋಗಿ ಚರ್ಚೆ ಮಾಡಲ್ಲ? ತಪ್ಪೇನಿದೆ? ಏನಿದೇನು ದೇಶದ್ರೋಹಿ ಕೆಲಸನ ಅದು? ನಮ್ಮ ದೇಶದಲ್ಲಿರ್ತಕ್ಕಂಥ ವ್ಯವಸ್ಥೆ ಬಗ್ಗೆ ಬೇರೆ ಕಡೆ ಚರ್ಚೆ ಮಾಡಿದರೆ ತಪ್ಪೇನಿದೆ? ಅದಕ್ಕೆ ಸುಧಾರಣೆ ತರಲಿಕ್ಕೆ ಅವ್ರು ಏನಾದರೂ ಸಲಹೆಗಳನ್ನು ಹೇಳ್ಬೋದಲ್ಲ. ನಮ್ಮಲ್ಲಿ ಈ ಥರ ಇದೆ, ಈ ಥರ ನಿಮ್ಮಲ್ಲಿ ಮಾಡ್ರಿ ಅಂತಲೇ ಹೇಳ್ಬೋದು. ಚರ್ಚೆ ಮಾಡೋದ್ರಲ್ಲಿ ತಪ್ಪೇನಿದೆ ರೀ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.